ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಟಾಪಿಕ್ನ ಇವತ್ತಿನ ಟಾಪಿಕ್ ಪೆದ್ದಿ. ಪೆದ್ದಿ ನಿಮಗೆ ಬರ್ಬೋದು ಸೆಕೆಂಡ್ ಹಾಫ್ ಸ್ವಲ್ಪ ನಿಂತಿ. ಸೊ ಮೂವಿ ಹೆಂಗಿದೆ ಅಂತ ನಿಮಗೆ ಬೇಗ ಹೇಳ್ಬಿಡ್ತೀನಿ. ಫಸ್ಟಿಗೆ ಸಿನಿಮಾದ ಪಾಸಿಟಿವ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಸಿನಿಮಾದ ಪಾಸಿಟಿವ್ ಬಂದು ರಾಮ್ ಚರಣ್ ಅವರು ಇಡೀ ಮೂವಿನ ಆವರಿಸ್ಕೊಂಡಿದ್ದಾರೆ ಆಯಿತಾ. ಸಖತ್ತಾಗಿ ಮಾಡಿದ್ದಾರೆ. ಇಮೋಷನಲ್ ಸೀನ್ ಇರ್ಬೋದು, ಇಲ್ಲ ಫೈಟ್ ಇರ್ಬೋದು, ಆ ರೆಸ್ಲರ್ ಆಗಿನೂ ಸಖತ್ತಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಅವ್ರದ್ದು ರಂಗಸ್ಥಳಂ ನಂತರ ನನಗೆ ಸಖತ್ ಪರ್ಫಾರ್ಮೆನ್ಸ್ ಅಂತು ಇದರಲ್ಲಿ ಮಾಡಿ ಪೆದ್ದಿಲಿ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕಂಪ್ಲೀಟ್ ಮೂವಿಲಿ ಅವ್ರ ಆ್ಯಕ್ಟಿಂಗೇ ಹೈಲೈಟ್ ಆಯಿತಾ. ಶಿವಣ್ಣ ಕ್ಯಾರೆಕ್ಟರ್ ಬಂದರೆ ಶಿವಣ್ಣ ಕಂಪ್ಲೀಟ್ ಮೂವಿಲಿ ಇದ್ದಾರೆ. ಶಿವಣ್ಣ ಯಾವುದೋ ಒಂದು ಜಸ್ಟ್ ಕ್ಯಾಮಿಯೋ ರೋಲ್ ಥರ ಇಲ್ಲ. ನೀವು ಜೈಲರಲ್ಲಿ ಜಸ್ಟ್ ಕ್ಯಾಮಿಯೋ ಬಂದು ಹೋಗ್ತಾರೆ ಆ ಥರ ಇದೆಯಲ್ಲ, ಆ ಥರ ಇಲ್ಲ. ಸೊ ಕಂಪ್ಲೀಟ್ ಮೂವಿಲಿ ಶಿವಣ್ಣ ಇದ್ದಾರೆ. ಶಿವಣ್ಣದ ಪೋರ್ಷನ್ ಚೆನ್ನಾಗಿದೆ. ರೆಸ್ಲಿಂಗ್ ಗುರುವಾಗಿ ಅಂದರೆ ಕುಸ್ತಿ ಅವರಿಗೆ ಹೇಳ್ಕೊಡೋ ಗುರುವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಶಿವಣ್ಣ ಪೋರ್ಷನು ಚೆನ್ನಾಗಿದೆ. ಈ ಮೂವಿಲಿ ರಾಮ್ ಚರಣ್ ಅವರು ಒಬ್ಬ ರೆಸ್ಲರ್ ಆಗಿ, ಕ್ರಿಕೆಟರ್ ಆಗಿ, ಹಾಗೆ ಅಥ್ಲೇಟ್ ಆಗಿನೂ ಮಾಡಿದ್ದಾರೆ. ಅಥ್ಲೇಟ್ ಅಂದರೆ ರನ್ನಿಂಗ್ ಅಥ್ಲೇಟು. ಸೊ ಮೂವಿ ಸ್ಟೋರಿ ಲೈನ್ ಚೆನ್ನಾಗಿದೆ. ಒಂದು ಒಳ್ಳೆ ಊಟಕ್ಕೆ ಏನೇನೋ ತಂದಿಟ್ಟು ಸ್ವಲ್ಪ ಕೆಡಿಸ್ದಂಗೆ ಆಯಿತು. ನನಗೆ ಪರ್ಸ್ನಲಿ ಫೀಲ್ ಆಯಿತು. ಏನಕ್ಕಂದರೆ ಒಂದು ಸ್ಪೋರ್ಟ್ಸ್ ಡ್ರಾಮಾ ಚೆನ್ನಾಗಿರೋ ಸ್ಟೋರಿಗೆ ಅಲ್ಲಲ್ಲಿ ಮಾಸ್ ಎಲಿಮೆಂಟ್ಸ್ ಎಲ್ಲ ಜಾಸ್ತಿ ಆಯಿತು. ಆಮೇಲೆ ಹೀರೋಯಿನ್ ಪೋರ್ಷನ್ ಅಂತೂ ಕಂಪ್ಲೀಟ್ಲಿ ವರ್ಸ್ಟ್ ಆಯಿತಾ. ಅದು ಬೇಕೇ ಇರಲಿಲ್ಲ. ನೀವು KD ಮೂವಿಲಿ ಹೀರೋಯಿನ್ ಪೋರ್ಷನ್ ಬರುತ್ತಲ್ಲ, ಅದೇ ಥರ ಅನಿಸ್ಬಿಡ್ತು. ತುಂಬ ವರ್ಸ್ಟ್, ಇರಿಟೇಟ್ ಆಗಿಬಿಡುತ್ತೆ. ಒಂಥರ ಕ್ರಿಂಜ್ ಅನಿಸ್ಬಿಡುತ್ತೆ ಅವರು ಕ್ಯಾರೆಕ್ಟ್ರು. ತುಂಬ ವರ್ಸ್ಟ್. ಅದು ಅಲ್ಲಿ ಬೇಕೇ ಇರಲಿಲ್ಲ ಅನ್ನಿಸ್ತು. ಆ ಪೋರ್ಷನ್ ಕಂಪ್ಲೀಟ್ ತೆಗೆದಿದ್ರೆ ಚೆನ್ನಾಗಿರೋದು. ಮತ್ತು 3 ಗಂಟೆ ಮೂವಿ, 3 ಗಂಟೆ ತುಂಬ ಬೋರ್ ಆಗಿಬಿಡುತ್ತೆ. ರಾಮ್ ಚರಣ್ಗೋಸ್ಕರ ನೋಡಬೇಕು. ಅವ್ರ ಆ್ಯಕ್ಟಿಂಗ್ ಇಡೀ ಮೂವಿನ ಸ್ಟೀಲ್ ಮಾಡಿದ್ದಾರೆ ಅವರು ಕಂಪ್ಲೀಟ್ ಮೂವಿಲಿ. ಈ ರಿವ್ಯೂ ಬಂದು ಕೇವಲ ನಾನು ನೋಡಿದ್ದು, ನಂಗೆ ಅನಿಸಿದ್ದು ನಾನು ಹೇಳಿದ್ದೀನಿ. ನೀವು ನೋಡಿ ಒಂದು ಸಲ, ನಿಮಗೂ ಚೆನ್ನಾಗಿ ಅನಿಸ್ಬೋದು. ಅದಕ್ಕೆ ಎಲ್ರಿಗೂ ಎಲ್ಲ ಮೂವಿನೂ ಇಷ್ಟ ಆಗಬೇಕಂತ ಏನಿಲ್ಲ. ಸೊ ನಿಮ್ಗೆ ಇಷ್ಟ ಆಗ್ಬೋದು. ನನಗೆ ಓಕೆ ಅನಿಸ್ತು. ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಏನು ಅಷ್ಟೇನು ಚೆನ್ನಾಗಿಲ್ಲ. ಒನ್ ಟೈಮ್ ವಾಚಬಲ್ ಮೂವಿ ಅಂತ ಅನಿಸ್ತು. ಸೊ ನೀವೇನಾದರೂ ನೋಡಿದರೆ ಕಮೆಂಟ್ ಮಾಡಿ. ಹಾಗೆ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡಿ. ರಾಮ್ ಚರಣ್ ಆ್ಯಕ್ಟಿಂಗ್ ಮಾತ್ರ ಚೆನ್ನಾಗಿದೆ. ಹಾಗೆ ಶಿವಣ್ಣಗೋಸ್ಕರ ನೋಡಿ ಒಂದು ಸಲ. ಸೊ ಮತ್ತೆ ಸಿಗೋಣ. ಧನ್ಯವಾದಗಳು.